ಎಲ್ಲರಿಗೂ ನಮಸ್ಕಾರ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಸ್ಟ್ ಎಕ್ಸರ್ಸೈಸ್ ಫಸ್ಟ್ ಕ್ವಶನ್ ಅಲ್ಲಿದ್ದೀವಿ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಚುಯೇಷನ್ಸ್ ಡಸ್ ದ ಲಿಸ್ಟ್ ಆಫ್ ನಂಬರ್ಸ್ ಇನ್ವಾಲ್ವ್ಡ್ ಮೇಕ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂಡ್ ವೈ? ಅದನ್ನು ನಾವೀಗ ಫೋರ್ತ್ ಸಾಲ್ವ್ ಮಾಡಬೇಕಾಗಿದೆ. ದ ಅಮೌಂಟ್ ಆಫ್ ಮನಿ in the account every year when rupees 10,000 is deposited at compound interest at 8% per annum. ಒಂದೊಂದು ವರ್ಷ ಆದಮೇಲೆ ಅಕೌಂಟಲ್ಲಿ ಎಷ್ಟು ಅಮೌಂಟ್ ಇದೆ ಅದು ಲಿಸ್ಟ್ ಆಫ್ ನಂಬರ್ಸ್ ಆಗುತ್ತೆ. ಫಸ್ಟ್ ಡೆಪಾಸಿಟ್ ಮಾಡಿರೋದು 10,000 ರೂಪಾಯಿ, ಇಂಟ್ರೆಸ್ಟು 8% per annum, compound interest. ಆನ್ಸರ್ ನೋಡ್ಕೊಳ್ಳೋಣ. ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ನೀವು ಬರ್ಕೊಂಡಿದ್ದೀರಾ ಫಾರ್ಮುಲಾ ಶೀಟಲ್ಲಿ. ಕಾಂಪೌಂಡ್ ಇಂಟ್ರೆಸ್ಟ್ A is equal to P into 1 plus R by 100 to the power of T. A amount, P principal amount, R rate of interest, T time, number of years. Next, 10,000 into 1 plus 8 by 100 to the power of 1. ಇದು ಮಾಡಿದ್ರೆ 1 year ಆದಮೇಲೆ ಎಷ್ಟು ಅಮೌಂಟ್ ಇರುತ್ತೆ ಅನ್ನೋದು ಬರುತ್ತೆ. ಫಸ್ಟ್ ಟರ್ಮು 10,000, ಸೆಕೆಂಡ್ ಟರ್ಮ್ಗೆ 1 ವರ್ಷ ಆದಮೇಲೆ ಎಷ್ಟು ಅಮೌಂಟ್ ಇರುತ್ತೆ ಅದು ಸೆಕೆಂಡ್ ಟರ್ಮ್ ಆಗುತ್ತೆ. ಪಿ ಪ್ರಿನ್ಸಿಪಾಲ್ ಅಮೌಂಟ್ 10,000 ಬರ್ಕೊಂಡಿದ್ದೀವಿ, ರೇಟ್ ಆಫ್ ಇಂಟ್ರೆಸ್ಟ್ 8 ಬರ್ಕೊಂಡಿದ್ದೀವಿ, ಟೈಮ್ 1 year ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ನೋಡೋಣ. ಇಸ್ ಈಕ್ವಲ್ ಟು 10,000 ಇಂಟು 1 plus 8 by 100 to the power of 1 ಅಂತಿರೋದನ್ನು ಏನು ಕನ್ಸಿಡರ್ ಮಾಡೋದು ಬೇಡ. 1 ಅಂದರೆ ಒಂದೇ ಸರಿ ಹಾಕ್ಕೊಬೇಕಾಗಿರೋದು. 1 plus 8 by 100 ಮಾತ್ರ ನೋಡೋಣ. 1 plus 8 by 100 ಅಂದರೆ 100 LCM ತೊಗೊಂಡ್ರೆ ಡಿನಾಮಿನೇಟರಲ್ಲಿ 100 ಬರುತ್ತೆ, ಎರಡು ಕಡೆನೂ 1 ಇರೋ ಕಡೆ 100 ಬರುತ್ತೆ, ಪ್ಲಸ್ 8. 10,000 ಇಂಟು 100 by 100 plus 8 by 100 is equal to 10,000 into 100 by 100 plus 8 by 100 ಅಂದರೆ ಮೇಲೆ ಎರಡು ಕೂಡ್ಬೋದು, ಯಾಕಂದರೆ ಡಿನಾಮಿನೇಟರ್ ಸೇಮ್ ಇದೆ 100. ನ್ಯೂಮರೇಟರಲ್ಲಿ 100 ಇದೆ, 8 ಇದೆ. 100 plus 8 108 by 100 ಅಂದರೆ 10,000 into 108 divided by 100 is equal to 10,800 ಆಗುತ್ತೆ. ಇದು A2 ಅಂದರೆ ಸೆಕೆಂಡ್ ಟರ್ಮು. ನೆಕ್ಸ್ಟ್ 10,000 ಇಂಟು 1 ಪ್ಲಸ್ R by 100 ಅಂದರೆ 8 by 100 ಟು ದ ಪವರ್ ಆಫ್ 2. ಈಗ 2 ವರ್ಷ ಆದಮೇಲೆ ಎಷ್ಟು ಅಮೌಂಟ್ ಇರುತ್ತೆ ಅಂತ ಕಂಡುಹಿಡಿತಾ ಇದ್ದೀವಿ. ಅದು ಥರ್ಡ್ ಟರ್ಮ್ ಆಗುತ್ತೆ. ಇಸ್ ಈಕ್ವಲ್ ಟು 10,000 ಇಂಟು 100 by 100 1 ಪ್ಲಸ್ 8 by 100 ಇರೋದನ್ನು ಎಲ್ ಸಿ ಎಮ್ಮು ಡಿನಾಮಿನೇಟರ್ 100 ಹಾಕೊಂಡಿದ್ದೀವಿ. 100 by 100 ಪ್ಲಸ್ 8 by 100 ಟು ದ ಪವರ್ ಆಫ್ 2 ಅಂದರೆ ಸ್ಕ್ವೇರ್. ಅದು ಮಾಡಿದಾಗ ಏನಾಗುತ್ತೆ, 10,000 ಇಂಟು 108 100 by 100 ಪ್ಲಸ್ 8 by 100 ಏನಾಗುತ್ತೆ, 108 by 100 ಆಗುತ್ತೆ. ಸ್ಕ್ವೇರ್ ಅಂದರೆ ಅದನ್ನು 2 ಸಾರಿ ಮಲ್ಟಿಪ್ಲೈ ಮಾಡಬೇಕು. ಟೋಟಲ್ ಆಗಿ ಎಷ್ಟು ಬರುತ್ತೆ, 10,000 ಇಂಟು 108 by 100 into
108/100 ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 11,664 ಬರುತ್ತೆ. ಅದು ಥರ್ಡ್ ಟರ್ಮು. ಈಗ ಲಿಸ್ಟ್ ಆಫ್ ನಂಬರ್ಸ್ ಬರೆಯೋಣ. ಫಸ್ಟ್ ಟರ್ಮ್ 10,000, ಸೆಕೆಂಡ್ ಟರ್ಮ್ 10,800, ಥರ್ಡ್ ಟರ್ಮ್ 11,664. ಡಿಫ್ರೆನ್ಸ್ ಸೇಮ್ ಇದೆಯಾ ನೋಡಿ. ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, A2 minus A1, 10,800 minus 10,800 ಡಿಫ್ರೆನ್ಸ್ ಇದೆ. ನೆಕ್ಸ್ಟು ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್, A3 minus A2, 11,664 minus 10,800. ಸಬ್ಟ್ರಾಕ್ಟ್ ಮಾಡಿದ್ರೆ 864 ಬರುತ್ತೆ. ಅಂದರೆ ಡಿಫ್ರೆನ್ಸು ಸೇಮ್ ಇಲ್ಲ. A2 minus A1 is not equal to A3 minus A2. ಈಗ ಆನ್ಸರ್ ಬರೆಯೋಣ. ಸೊ ದಿಸ್ ಲಿಸ್ಟ್ ಆಫ್ ನಂಬರ್ಸ್ ಡಸ್ ನಾಟ್ ಫಾರ್ಮ್ಸ್ ಅನ್ AP. ಈ ಲಿಸ್ಟ್ ಆಫ್ ನಂಬರ್ಸ್ ಇದೆಯಲ್ಲ 10,000, 10,800, 11,664 ಇದು AP ಆಗೋದಿಲ್ಲ. ಯಾಕಂದರೆ ಡಿಫ್ರೆನ್ಸು ಸೇಮ್ ಇಲ್ಲ. ಥ್ಯಾಂಕ್ ಯು.